ಡಿಸಿಎಂ ಪರಮೇಶ್ವರ್ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರು ಶಾಸಕರು ಯತ್ನ ನಡೆಸ್ತಾ ಇದ್ದಾರೆ. ಪ್ರಮುಖ 3 ಖಾತೆ 2 ಜಿಲ್ಲೆಗಳ ಉಸ್ತುವಾರಿ ಪಡೆದಿದ್ದಾರೆ ಪರಮೇಶ್ವರ್ರಿಂದ ಬೆಂಗಳೂರು ಖಾತೆ ಕಿತ್ತುಕೊಳ್ಳೋದಕ್ಕೆ ಕೈಪಾಳ್ಯದಲ್ಲಿ ಪೈಪೋಟಿ ನಡೆದಿದೆ. ಗೃಹ, ಬೆಂಗಳೂರು ಅಭಿವೃದ್ಧಿ, ಕ್ರೀಡಾ ಖಾತೆ ಮತ್ತು ಬೆಂಗಳೂರು ತುಮಕೂರು ಉಸ್ತುವಾರಿ ಸಂಪುಟ ವಿಸ್ತರಣೆ ವೇಳೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಪರಮೇಶ್ವರ್ರಿಂದ ಬೆಂಗಳೂರು ಖಾತೆ ಕಿತ್ತುಕೊಳ್ಳೋದಕ್ಕೆ ಕೈಪಾಳ್ಯದಲ್ಲಿ ಇದೀಗ ಪೈಪೋಟಿ ಶುರುವಾಗಿದೆ. ಗೃಹ, ಬೆಂಗಳೂರು ಅಭಿವೃದ್ಧಿ, ಕ್ರೀಡಾ ಖಾತೆ, ಬೆಂಗಳೂರು ತುಮಕೂರು ಉಸ್ತುವಾರಿಗಳನ್ನ ಈಗ ಸಂಪುಟ ವಿಸ್ತರಣೆಯ ವೇಳೆ ಪಡೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗ್ತಿದ್ದು, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಪಡೆಯೋದಕ್ಕೆ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೇಯರ್ ಚುನಾವಣೆ ವೇಳೆ ಪರಂಗೆ ಟೆನ್ಷನ್ ಕೊಡೋದಕ್ಕೆ ಶಾಸಕರು ಇದೀಗ ಮುಂದಾಗ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿಯನ್ನ ಬೆಂಗಳೂರು ಉಸ್ತುವಾರಿಯನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಬೆಂಗಳೂರಲ್ಲಿ ರೌಂಡ್ ಸಹ ಆಗ್ತಾ ಆಕ್ಟಿವ್ ಆಗಿದ್ದಾರೆ ಡಿಸಿಎಂ ಪರಮೇಶ್ವರ್. ತುಮಕೂರು ಉಸ್ತುವಾರಿ, ಯುವಜನ ಕ್ರೀಡೆ ಮಾತ್ರ ಬಿಟ್ಟು ಕೊಡೋದಕ್ಕೆ ಪರಂ ನಿರ್ಧರಿಸಿದ್ದಾರಂತೆ. ಇನ್ನು ಗೃಹ ಖಾತೆ, ಬೆಂಗಳೂರು ಅಭಿವೃದ್ಧಿ ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಡಿಸಿಎಂ ಹರಸಾಹಸ ಪಡ್ತಿದ್ದಾರೆ. ಆದರೆ ಮೇಯರ್ ಎಲೆಕ್ಷನ್ ಇರೋದ್ರಿಂದ ಪರಂ ಮೇಲೆ ಪ್ರೆಷರ್ ಹಾಕೋದಕ್ಕೆ ಒಂದು ಕಡೆಯಿಂದ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈಗ ಪರಮೇಶ್ವರ್ ಮೇಲೆ ಒತ್ತಡ ಹಾಕೋದ್ರ ಮೂಲಕ ಖಾತೆ ಕಿತ್ಕೊಳ್ಳುವಂತಹ ಪ್ರಯತ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಯಾವ ನಾಯಕರು ಇದರ ಮುಂಚೂಣಿಯಲ್ಲಿದ್ದಾರೆ? ಯಾವ ರೀತಿ ಒತ್ತಡ ಹಾಕುವ ಪ್ಲಾನಿಂಗ್ ನಡೀತಾ ಇದೆ? ಭಾವನಾ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಬಹುತೇಕ ಅವರೆಲ್ಲ ರಿಯಲ್ ಎಸ್ಟೇಟ್ ಕೆಲಸಗಳನ್ನ ಮಾಡಿಕೊಂಡಿರುವಂಥ ಶಾಸಕರು. ಅವರಿಗೆ ಬೆಂಗಳೂರು ಉಸ್ತುವಾರಿ ಭಾಳ ಮುಖ್ಯವಾದಂಥದ್ದು. ಅವರಿಗೆ ಬೆಂಬಲಿಸುವಂಥ ಬೆಂಗಳೂರಿನ ಉಸ್ತುವಾರಿ ಹೊಂದಿರುವಂಥ ಶಾಸಕರು, ಸಚಿವರು ಅವರಿಗೆ ಬೇಕಾಗಿರ್ತಾರೆ. ಆ ಕಾರಣಕ್ಕೆ ಪರಮೇಶ್ವರ್ ಅವರಿಂದ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋವಂಥ ಒಂದಿಷ್ಟು ಮಾತುಗಳು ಕಾಂಗ್ರೆಸ್ನ ಶಾಸಕರ ವಲಯದಲ್ಲಿ ಕೇಳಿಬರ್ತಾರಂತು. ಅದರಲ್ಲಿ ಪ್ರಮುಖವಾಗಿ ಶಾಸಕ ಮುನಿರತ್ನ, ಎಸ್.ಟಿ. ಸೋಮಶೇಖರ್, ಬೈರ್ತಿ ಬಸವರಾಜ್ ಮತ್ತು ಬೈರ್ತಿ ಸುರೇಶ್, ಈ 4 ಶಾಸಕರು ಪರಮೇಶ್ವರ್ ಅವರು ಗೃಹ ಖಾತೆಯ ಜೊತೆಗೆ ಬೆಂಗಳೂರು ಉಸ್ತುವಾರಿ ಖಾತೆಯನ್ನು ಹೊಂದಿರೋದನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬೆಂಗಳೂರು ಉಸ್ತುವಾರಿಯನ್ನು ನೀವು ರಾಮಲಿಂಗಾರೆಡ್ಡಿ ಅವರಿಗೆ ಬಿಟ್ಕೊಡ್ಬೇಕು ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ ಅನ್ನುವಂಥ ಒಂದು ಒತ್ತಡವನ್ನು ಪರಮೇಶ್ವರ್ ಅವರ ಮೇಲೆ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಹಾಕ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪರಮೇಶ್ವರ್ ಶಾಸಕರ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸಿರುವಂಥದ್ದು. ಪರಮೇಶ್ವರ್ ಕಳೆದ ಒಂದು ವಾರದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಸಿಟಿ ರೌಂಡ್ಸ್ಗಳನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಬೆಂಗಳೂರು ಖಾತೆಯನ್ನು ಶತಾಯಗತಾಯ ತಮ್ಮಲ್ಲೇ ಉಳಿಸ್ಕೊಳ್ಳುವಂಥ ಒಂದು ಪ್ಲ್ಯಾನನ್ನು ಪರಮೇಶ್ವರ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ತುಮಕೂರು ಉಸ್ತುವಾರಿ ಮತ್ತು ಯುವಜನ ಕ್ರೀಡೆ, ಈ 2 ಖಾತೆಗಳಿಂದ ಇದನ್ನು ಬಿಟ್ಕೊಡ್ಲಿಕ್ಕೆ ಪರಮೇಶ್ವರ್ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಬೆಂಗಳೂರು ಖಾತೆ ಮತ್ತು ಗೃಹ ಖಾತೆ ಎರಡನ್ನೂ ಕೂಡ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಪರಮೇಶ್ವರ್ ಅವರ ಒಂದು ಪಟ್ಟಾಗಿರುವಂಥದ್ದು. ಭಾವನಾ.